everyone, this is Anusha and welcome to my channel. Welcome to another weekly vlog sort of video and I'm already glam up and ready. ಎಲ್ಲಿಗೆ ಅಂದ್ರೆ ನೆನ್ನೆ ತಾನೇ ಸಂಕ್ರಾಂತಿ ಹಬ್ಬ ಆಗಿದ್ದು. ಇವತ್ತು ನಮ್ಮ ಮನೇಲಿ ಯಾವ ವರ್ಷದಡ್ಕು ಇಲ್ಲ, ಏನೂ ಇಲ್ಲ. ಎಲ್ಲಿಗೆ ರೆಡಿ ಆಗಿದ್ದೀನಿ ಅಂದ್ರೆ ಸೊ ಮಾಲ್ವಿಕಾ ಸಟ್ಲಾನಿ, ಶಿ ಈಸ್ ಅ ಕಂಟೆಂಟ್ ಕ್ರಿಯೇಟರ್, ಬ್ಯೂಟಿ ವ್ಲಾಗರ್ ಅಂತ ಹೇಳ್ಬೋದು. ಶಿ ಈಸ್ ಹಿಯರ್ ಇನ್ ಬೆಂಗಳೂರು ಒಂದು ಪ್ರಾಡಕ್ಟ್ ಟೆಸ್ಟ್ಗೆ. ಇಟ್ಸ್ ನಾಟ್ ಲೈಕ್ ಅ ಪ್ರಾಡಕ್ಟ್ ಲಾಂಚ್, ಇಟ್ಸ್ ಲೈಕ್ ಅ ಪ್ರಾಡಕ್ಟ್ ಟೆಸ್ಟ್ ತರ. ಆಫ್ಟರ್ ದಟ್ ಶಿಲ್ ಬಿ ಅ ಫೇಸ್ ಆಫ್ ದಟ್ ಬ್ರ್ಯಾಂಡ್ ಅಂಡ್ ದಟ್ ಪ್ರಾಡಕ್ಟ್ ಲಾಂಚ್, all that. So ಒಂದು 2-3 ಸ್ಟೇಟ್ ಅಂದ್ರೆ ಈ ತರ ಡೆಲ್ಲಿ, ಮುಂಬೈ ಆ ತರ ಒಂದು 2-3 ಸ್ಟೇಟ್ ಅಲ್ಲಿ ಶಿ ಕಂಡಕ್ಟೆಡ್ ದಿಸ್ ಪ್ರಾಡಕ್ಟ್ ಟೆಸ್ಟ್ ತರ. ಸೊ ನಮ್ಮ ಬೆಂಗಳೂರಲ್ಲೂ ಲೈಕ್ ಈ ಟೆಸ್ಟ್ ನಡೆಯುತ್ತೆ ಅಂತ ರಿಜಿಸ್ಟರ್ ಮಾಡಿ ಅಂತೆಲ್ಲ ಹಾಕೊಂಡಿದ್ರು ಒನ್ಸ್ ಅದು ಅನೌನ್ಸ್ ಆದಾಗ. ಸೊ ನಾನು ನಮ್ಮ ಬೆಂಗಳೂರು ಅದು 15th ಡೇಟ್ ನೋಡಿದಾಗ ಓಕೆ Jan 14th ಹಬ್ಬ ಇದೆ, 15th ನಾನು ಫ್ರೀ ಇರ್ತೀನಿ ಅಂಡ್ ಬ್ಯಾಂಗ್ಳೂರಲ್ಲೇ ಇರ್ತೀನಿ ಅಂತ ಕನ್ಫರ್ಮ್ ಇತ್ತು. ಸೊ ರಿಜಿಸ್ಟರ್ ಮಾಡ್ಕೊಂಡೆ. ಓಕೆ ನನ್ಗೆ ಹೋಗಬೇಕು, ನೋಡಬೇಕು. ಐ ವಿಲ್ ಫಾಲೋ ಹರ್ ಸಿನ್ಸ್ ಫ್ರಮ್ ದ ಬಿಗಿನಿಂಗ್ ಅಂತ ಹೇಳ್ಬೋದು, ಫ್ರಮ್ ಹರ್ ಕೆರಿಯರ್. ಸೊ ಇದು ವ್ಲಾಗಿಂಗ್ ಮಾಡಕ್ಕೆ ಅವ್ರು ಸ್ಟಾರ್ಟ್ ಮಾಡಿದಾಗಿಂದನೂ ನಾನು ಯೂಶ್ವಲಿ ನೋಡ್ತೀನಿ ಅವ್ರ ವಿಡಿಯೋಸು. ಎಷ್ಟೊಂದು ಕಲ್ತಿದ್ದೀನಿ. ಎಷ್ಟೊಂದು ಕಲಿಯೋದ್ಕಿಂತ ಅವ್ರ ಮೇಕಪ್ಪಲ್ಲಿ ಹ್ಯಾವ್ ಲೈಕ್ ಲಾಂಚಸ್, ಪ್ರಾಡಕ್ಟ್ ನಾಲೆಡ್ಜ್. ಅವ್ರು ತುಂಬ ಇಂಟರ್ನ್ಯಾಷನಲ್ ಫಾರಿನ್ ಪ್ರಾಡಕ್ಟ್ಸ್ ಯೂಸ್ ಮಾಡೋದ್ರಿಂದ ಸೊ ಅದೆಲ್ಲ ನಂಗೆ ತುಂಬ ಹೆಲ್ಪ್ಫುಲ್ ಆಗಿದೆ. ಆ್ಯಂಡ್ ಐ ಲವ್ ಹರ್ ಮೋರ್ ದೆನ್ ಹರ್. ಐ ಲವ್ ಆ್ಯಬಿ ನೌ. ಆ್ಯಬಿ ಈಸ್ ಲೈಕ್ ಮೈ ಫೇವ್ರೆಟ್. ಒಂದು ಅವ್ರು ಬರ್ತಾರೆ, ಅವ್ರದ್ದು ಎಕ್ಸ್ಪೀರಿಯನ್ಸ್ ಜೊತೆಗೆ ಈ ಬಿಹೈಂಡ್ ದ ಸೀನ್ಸ್ ಥರ ಅಥವಾ ನನಗೆ ನೋಡಬೇಕು ಈ ಪ್ರಾಡಕ್ಟ್ ಲಾಂಚ್ ಅಥವಾ ಈ ಟೆಸ್ಟಲ್ಲೆಲ್ಲ ಹೆಂಗಿರುತ್ತೆ, ದ ಹೈಪ್ ಈಸ್ ರಿಯಲ್ ಆರ್ ವಾಟ್. ಅವ್ರ ಕ್ಯಾಮ್ರಾ ಮುಂದೆ ವಿಡಿಯೋ, ಶಾರ್ಟ್ ವಿಡಿಯೋಸ್ ಎಲ್ಲ ಫಿಲ್ಮ್ ಮಾಡಿ ಹಾಕೋ ಥರ ಅಷ್ಟೇ ಹೈಪ್ ಇರುತ್ತಾ, ಎಲ್ಲರೂ ಬರ್ತಾರ. ಸೊ ಅದೊಂದೆಲ್ಲ ನನಗೂ ಒಂದು ಎಕ್ಸ್ಪೀರಿಯನ್ಸ್ ಆಗುತ್ತೆ, ಹೆಂಗೆ ಏನು ಹೆಂಗೆ ಕಂಡಕ್ಟ್ ಮಾಡ್ತಾರೆ ಅದೆಲ್ಲ ನಾನು ಆ್ಯಕ್ಚುಲಿ ನೋಡಬೇಕು. ಸೊ ಅದಕ್ಕೋಸ್ಕರ ಮೇಯ್ನ್ ನಾನು ಹೋಗ್ತಾ ಇರೋದು, ವಾಂಟ್ ಟು ಎಕ್ಸ್ಪೀರಿಯನ್ಸ್ ಇಟ್. ಅದಕ್ಕೋಸ್ಕರ ಐ ಆಮ್ ರೆಡಿ, ರಿಜಿಸ್ಟರ್ ಮಾಡಿದ್ದೀನಿ. ನನಗೆ ನೆನ್ನೆ ಕನ್ಫರ್ಮೇಷನ್ ಮೇಲ್ ಬಂತು. ಸೊ 4 o'clock ಶಾರ್ಪ್ ನೀವಲ್ಲಿ ಇರಬೇಕು ಅಂತ. ಆ್ಯಂಡ್ ನಾನು ವ್ಲಾಗೆಲ್ಲ ಎಕ್ಸ್ಪೆಕ್ಟೇಷನ್ ಮಾಡಬೇಡಿ, ಬಿಕಾಸ್ ಕ್ಯಾಮ್ರಾ, ಮೊಬೈಲ್ ಆಗಿರ್ಬೋದು, ವ್ಲಾಗ್ ಆಗಿರ್ಬೋದು ಏನು ಮಾಡಂಗಿಲ್ಲ ವಿಡಿಯೋಸ್ ಅಂತ ಹೇಳಿದ್ದಾರೆ. ಅವರೇ ಅಫಿಷಿಯಲ್ ಆಗಿ ಈ ವಿಡಿಯೋ ಶೂಟ್ ಏನು ಮಾಡ್ಕೊತಾರೆ ಅಷ್ಟೇ ಅಂತ. ಐ ಆಮ್ ಎಕ್ಸೈಟೆಡ್ ಟು ಮೀಟ್ ಹರ್ ಆ್ಯಂಡ್ ಈ ಎಕ್ಸ್ಪೀರಿಯನ್ಸ್ ಇದೆಲ್ಲ ನೋಡೋದಕ್ಕೆ ಎಲ್ಲ ನಾನು ಎಕ್ಸೈಟೆಡ್ ಆಗಿದ್ದೀನಿ. ನನ್ನ ಜೊತೆ ಯಾರೂ ಇಲ್ಲ, ನಾನು ಒಬ್ಬಳೇ ಹೋಗ್ತಿರೋದು. ನೋಡೋಣ ವಾಟ್ ಪ್ರಾಡಕ್ಟ್ ಇಟ್ ಈಸ್ ಆ್ಯಂಡ್ ಆಲ್ ದ್ಯಾಟ್. ನಾನು ಹಿಂಗೆ ಕ್ಯಾಶುಯಲ್ ಆಗಿ ರೆಡಿ ಆಗಿದ್ದೀನಿ. ಇದು ನನ್ನ ಮ್ಯಾರೇಜ್ ಡೇಸ್ ನೆನಪಾಗುತ್ತೆ. ಈ ಟಾಪ್ ನೋಡ್ತಿದ್ರೆ ನನಗೆ ದಿಸ್ ಇಸ್ ಮೈ ಓಲ್ಡ್ ಟಾಪ್. ನನ್ನ ಮ್ಯಾರೇಜ್ ಫಂಕ್ಷನ್ಸ್ ಏನು ಓಡಾಡಿದ್ದೀನಿ ಮ್ಯಾರೇಜ್ ಟೈಮಲ್ಲಿ ಇದೇ ಟಾಪ್ ಹಾಕೋತಿದ್ದೆ ಜಾಸ್ತಿ. ಸೊ ಅದಾದ್ಮೇಲೆ ಇವತ್ತೇ ಹಾಕೊಂಡಿರೋದು ಜೀನ್ಸ್ ಅಂಡ್ ಅ ಟಾಪ್ ಅಂಡ್ ಮೈ ಸ್ಟೀವ್ ಮ್ಯಾಡನ್ ಬ್ಯಾಗ್. ವೇರಿಂಗ್ ಮೈ ನ್ಯೂ ಚಪ್ಪಲ್ ಫ್ರಮ್ ಸ್ಟೀವ್ ಮ್ಯಾಡನ್. ಇಟ್ ಈಸ್ ಲೈಕ್ ಸ್ಟಡ್ಡೆಡ್ ಸ್ಟೋನ್ ಕೈಂಡ್ ಆಫ್ ಚಪ್ಪಲ್. ವಿ ಆರ್ ಗೋಯಿಂಗ್ ಫಾರ್ ಕೋರಮಂಗಲ ಸೋಷಿಯಲ್ಸ್. ಅಲ್ಲಿ ಇವೆಂಟ್ ಇರೋದು. ಒನ್ಸ್ ಹೋಗಿ ಎಕ್ಸ್ಪೀರಿಯನ್ಸ್ ಎಲ್ಲ ಹೆಂಗಿತ್ತು ಏನು ಅನ್ನೋದನ್ನ ಬಂದು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನಿಮ್ಮ ಜೊತೆ ಶೇರ್ ಮಾಡೋದಕ್ಕಿಂತ ಮುಂಚೆ ನಾನು ತುಂಬ ಎಕ್ಸೈಟೆಡ್ ಆಗಿದ್ದೀನಿ ಟು ಗೋ ಅಟೆಂಡ್ ಆಲ್ ದಿಸ್. ದಿಸ್ ಇಸ್ ಲೈಕ್ ಮೈ ಫಸ್ಟ್ ಟೈಮ್. ಯಾಕಂದರೆ ಝಾರಾ ಲಾಂಚ್ಗೆ, ಮಾಲ್ ಆಫ್ ಏಷ್ಯಾಗೆ ಕರೆದಾಗಲೂ ನಾನು ಹೋಗಲಿಲ್ಲ. ಆ್ಯಂಡ್ ಲಾಸ್ಟ್ ಟೈಮ್ ಒಂದು ಇಲ್ಲಿ ಪ್ರಾಡಕ್ಟ್ ಲಾಂಚ್ಗೆ ಹೋದಾಗ ಇಟ್ ವಾಸ್ ಲೈಕ್ ನೈಸ್, ಗುಡ್ ಎಕ್ಸ್ಪೀರಿಯನ್ಸ್. ಬಟ್ ಇದು ನನಗೆ ಹೈಪ್ ರಿಯಲ್ಲ, ಏನು ಬಿಹೈಂಡ್ ದ ಕ್ಯಾಮ್ರಾ, ಟು ಸಿ ಹರ್, ಆಲ್ ದಟ್ ಐ ಆಮ್ ಎಕ್ಸೈಟೆಡ್. ಯಾ ನೌ ಕಮ್ ಲೆಟ್ಸ್ ಗೋ. I'm done with the event. It was fun. ಇವಾಗ I'm heading towards ಕೋರಮಂಗಲ ಮಾಲ್ ನೆಕ್ಸಸ್. ಯಾಕಂದರೆ ಸೋಷಿಯಲ್ಸಿಂದ ಮಾಲ್ ಹೋಗೋಣ ಅಂತ. ಮಾಲ್ ಮುಗಿಸೋಷ್ಟರಲ್ಲಿ ಒಂದು ಸ್ವಲ್ಪ ಸುಮ್ಮನೆ ಒಂದು ರೌಂಡ್ ಹಾಕೋಷ್ಟರಲ್ಲಿ who will come meet me or pick me up is Preetham. I think he'll be here in next 15 to 20 minutes. ಅಲ್ಲಿ ತನಕ I'll just roam around the mall. ಇವಾಗ ಈ ಮಾಲ್ ಬೋರ್ ಆಗಿಬಿಟ್ಟಿದೆ ನನಗೆ, ಬಿಕಾಸ್ ಇಲ್ಲೇ ಇರ್ತೀನಿ, ಬರ್ತಾನೆ ಇರ್ತೀನಿ. ಅದಕ್ಕೆ but let me check the new collections and all that. Actually Preetham will be here. I met Preetham and I am here at Kunafa Bites Jayanagar. We have this viral pistachio kunafa chocolate. I really want to try this. I'm not going to try any other flavors because almost try ಮಾಡಿದ್ದೀನಿ. I'll stick to my classic cream one. I took half and half. ಒಂದು classic cream ಹೇಳಿದ್ದೀನಿ, ಇನ್ನೊಂದು half ನಟ್ಟೆಲ್ಲ ಹೇಳಿದ್ದೀನಿ. Literally craving for kunafa and finally I'm here.
ಡನ್ ವಿತ್ ಹ್ಯಾವಿಂಗ್ ಕುನಾಫ, ಬಟ್ ಐ ಡಿಂಟ್ ಗಾಟ್ ದಿಸ್ ಪಿಸ್ತಾಶಿಯೋ ಕುನಾಫ ಚಾಕ್ಲೇಟ್. ಯಾಕಂದರೆ ನೋಡಿದ್ರೆ ನನಗೆ ರಿಯಲ್ ಅಂತ ಅನಿಸ್ಲಿಲ್ಲ. ಲೈಕ್ ದ ರಿಯಲ್ ಒನ್, ವೈರಲ್ ಒನ್ ದುಬೈಯಲ್ಲಿ ಯಾವುದಾಗಿತ್ತು ಅದು ಅಂತ ಅನಿಸ್ಲಿಲ್ಲ. ಸುಮ್ಮನೆ ಅದು 300 ರೂಪೀಸ್ ಏನೋ ಆ ಚಾಕ್ಲೇಟ್ಗೆ, ಸ್ಮಾಲ್ ಒನ್ಗೆ. ಸೊ ಅದಕ್ಕೆ ಬೇಡ ಅಂತ ಅಂದ್ಕೊಂಡೆ. ನವೀನ್ RR ನಗರ ನಮ್ಮ ಫೇವ್ರೆಟ್ ಸ್ಪಾಟ್ ಅಯ್ಯಂಗಾರ್ ಹೋಮ್ ಫುಡ್ಸ್. ಇವ್ರು ಯಾವಾಗಲೂ ಇರೋಲ್ಲ, ಬಟ್ ಇದ್ದರೆ ಚಿತ್ರಾನ್ನ, ಉಪ್ಪಿಟ್ಟು ಮತ್ತು ಇನ್ನೊಂದು ಬಾತ್ ಏನೋ ಇರುತ್ತೆ, 3 ಐಟಮು. ಸೊ ಇವಾಗ ಪಾರ್ಸಲ್ ತೊಗೊಂಡು ನನ್ನ ಚಿತ್ರಾನ್ನ, ಪ್ರೀತಮ್ ಉಪ್ಪಿಟ್ಟು ತೊಗೊತಿದ್ದಾನೆ. ವಿಲ್ ಗೋ ಟು ಹೋಮ್ ಆ್ಯಂಡ್ ವಿಲ್ ಹ್ಯಾವ್. ಇಲ್ಲಿ ಅಂದರೆ ಆಪೋಸಿಟ್ ಟು ಪೋಲಾರ್ ಬೇರ್ ಇಲ್ಲೇ ಹಾಕ್ಕೊಂಡಿದ್ದಾರೆ ಇಲ್ಲಿ. ಸೊ ಚನ್ನಸಂದ್ರ ಮೇನ್ ರೋಡ್, ಅದೇ ಚನ್ನಸಂದ್ರ ಬಸ್ ಸ್ಟ್ಯಾಂಡ್. ನೀವು ಇದೇ ಏರಿಯಾ ಆಗಿ ಇಲ್ಲಿ ಟೇಸ್ಟ್ ಮಾಡಿದ್ದೀರಾ ಚಿತ್ರಾನ್ನ ಹೇಳಿ. ಬಿಕಾಸ್ ನಾನು ಲೈಕ್ 4 ಇಯರ್ಸಿಂದನೇ ತಿಂತಿದ್ದೀನಿ ಇಲ್ಲಿ. ಟೇಸ್ಟ್ ಹಾಗೆ ಇದೆ, ಚೇಂಜ್ ಆಗಿಲ್ಲ. ದಟ್ ಈಸ್ ಒನ್ ಆಫ್ ದ ಬೆಸ್ಟೆಸ್ಟ್ ಚಿತ್ರಾನ್ನ ಆ್ಯಂಡ್ ಉಪ್ಪಿಟ್ಟು ಐ ಎವರ್ ಹ್ಯಾಡ್. ಆ್ಯಂಡ್ ಟೊಮೊಟೊ ಬಾತ್ ಕೂಡ ನನಗೆ, ನಮ್ಮಮ್ಮಗೆ ಎಲ್ರಿಗೂ ಫೇವ್ರೆಟ್. ಇವನ್ ನೀವು ತಿಂದರೂ ನಿಮಗೂ ಕೂಡ ಫೇವ್ರೆಟ್ ಆಗುತ್ತೆ. ಐ ಆಮ್ ಶ್ಯೂರ್ ಅಬೌಟ್ ಇಟ್. ಸೊ ಟ್ರೈ ಇಟ್. ಯಾವಾಗಲೂ ಇರೋಲ್ಲ ಇವರು ಕನ್ಸಿಸ್ಟೆಂಟಾಗಿ. ಸೊ ಇದ್ದಾಗ ನಿಮ್ಗೆ ಸಿಕ್ಕಿದ್ರೆ ಯು ಡೆಫಿನೆಟ್ಲಿ ಡೋಂಟ್ ಮಿಸ್ ಇಟ್. ಟ್ರೈ ಮಾಡಿ. ನಾವಂತೂ ಎಷ್ಟು ತಿಂದಿದ್ದೀವೋ, ನಾನು ಪ್ರೀತಮ್ ಎಷ್ಟು ತಿಂದಿದ್ದೀವೋ ಗೊತ್ತಿಲ್ಲ. 3 days later. I'm checking into this video after 2 days and now I am in Glens packing some cupcakes because we are traveling to Mandya. Last time ಶರದಿಗೆ ನಾನು ಕಪ್ಕೇಕ್ಸ್ ಪಾಪ ತೊಗೊಂಡು ಹೋಗಿರಲಿಲ್ಲ. ಸೊ ಎಷ್ಟೊಂದು ದಿನ ಆದಮೇಲೆ ಮಂಡ್ಯಾಗೆ ಹೋಗ್ತಿರೋದು, ಅದಕ್ಕೆ ಐ ಗಾಟ್ ಹರ್ ಫೇವ್ರೆಟ್ ಕಪ್ಕೇಕ್ಸ್. ಆ್ಯಂಡ್ ನಾವು ಹೋಗ್ತಿರೋದು ಕೂಡ ಅವಳಿಗೆ ಗೊತ್ತಿಲ್ಲ, ಬಟ್ ನಮ್ಮ ಅಕ್ಕಂಗೆ ಹೇಳ್ಬೇಡ ಅಂತ ಅಂದಿದ್ದೀನಿ. ಸೊ ಸರ್ಪ್ರೈಸ್. ಸೊ ಒನ್ಸ್ ನಾನು ಹೋದಾಗಲೇ ಇವಾಗ ಅವಳಿಗೆ ಗೊತ್ತಾಗೋದು ನಾನು ಹೋಗ್ತಾ ಇದ್ದೀನಿ ಅಂತ. ಅದು ಕಪ್ಕೇಕ್ಸ್ ತೊಗೊಂಡು ಹೋಗ್ತಿರೋದು ಅವಳಿಗೆ ಪಕ್ಕ ಖುಷಿ ಆಗುತ್ತೆ. ಎಸ್, ಆಲ್ರೆಡಿ ಲೇಟ್ ಆಗಿಬಿಟ್ಟಿದೆ. ಲೆಟ್ಸ್ ಗೋ. ನನ್ನ ಫೇವ್ರೆಟ್ ಸಾಂಗ್. ಸರ್ಪ್ರೈಸ್ ಶರದಿಗೆ. ಹೇಳ್ಬೇಡಿ, ನಾವು ಬರೋದೊಂದಿದೆ. ಇದು ಕ್ಯಾರಮೆಲ್, ಇನ್ನೊಂದು ಯಾವುದೋ ಇದೆ ಬ್ಲೂಬೆರಿ. ಹಾಂ, ಇದು ಬ್ಲೂಬೆರಿ, ಇದು ಕ್ಯಾರಮೆಲ್. ತಿನ್ನಿ. ಹಾಂ, ಮುಕ್ತ ಅವಳೆ. ಅಪ್ಪ, ನಿಧಾನ ಕುತ್ಕೊಂಡು ಸ್ಪೂನಲ್ಲಿ ತಿನ್ನು, ಒಳಗಡೆ ಕ್ಯಾರಮೆಲ್ ಬರುತ್ತೆ. ಅದಿದು ಯಾವಾಗಲೂ ಹಿಂಗೇನೆ, ಬಂದ ತಕ್ಷಣ ಹೇರ್ ಸ್ಟೈಲು ಹೊಸ್ದಾಗೇನೋ ಕಲ್ತಿದ್ದೀನಿ ಚಿಕ್ಕಿ ಹಾಕ್ತೀನಿ ಅಂತ. ಹಿಂದೆಯಿಂದ ಚೆನ್ನಾಗಿ ಕಾಣ್ತಿದೆ ಪಾಪ ಅವಳಿಗೆ. ಇಲ್ಲಿ ಸೆಕ್ಷನ್ ತೊಗೊಳಕ್ಕೆ ಬಂದಿಲ್ಲ. ಸೊ ಹಿಂದೆಯಿಂದ ಅದು ಹೆಂಗೋ ಹಾಕಿದ್ದಾಳೆ. ಐ ವಿಲ್ ಶೋ ಯು ಆನ್. ಸಿ, ಲೈಕ್ ಸಮಥಿಂಗ್ ಲೈಕ್ ದಿಸ್. ಓಕೆ, ನೈಸ್. ಹೇರ್ ಸ್ಟೈಲಿಸ್ಟ್ ಆಗ್ತಾಳೇನೋ, ಬಿಕಾಸ್ ಲಾಸ್ಟ್ ಟೈಮ್ ಅವಳು ವಾಟರ್ಫಾಲ್ ಹೇರ್ ಸ್ಟೈಲ್ ಹಾಕಿದ್ಲು, ಒಂಥರ ಚೆನ್ನಾಗಿ ಬಂದಿತ್ತು. ಓಕೆ, ನಾಟ್ ಬ್ಯಾಡ್. ಸೊ ಅದು ಹೆಂಗೆ ವಿಡಿಯೋ ನೋಡೋದು ಕಲ್ತ್ಕೊಳ್ಳೋದು ಅನಿಸುತ್ತೆ. ನಾನೇ ಅವಳಿಗೆ ಟ್ರಯಲ್ಗೆ, ಇನ್ನು ಯಾರು ಸಿಗಲ್ಲ, ಅವ್ರ ಅಮ್ಮನೂ ಮಾಡಿಸ್ಕೊಳ್ಳಲ್ಲ, ನನಗೆ ಟ್ರಯಲ್ ಮಾಡೋದು. ಇವಾಗ ಬಿಚ್ಚು ಹೊರಡ್ಬೇಕು ನಾನು. ವಿಲ್ ಗೋ ಟು ಅವರ್ ಹೋಮ್. ನಮ್ಮಮ್ಮ ಬಾತ್ ಮಾಡಿದ್ದಾರೆ ಬಿಸಿ ಬಿಸಿ. ಇವತ್ತು ಸಂಕಷ್ಟ ಚತುರ್ಥಿ, ಹಂಗಾಗಿ ನಾನ್ ವೆಜ್ ಇಲ್ಲ ಎಲ್ಲೂ. ನಮ್ಮಮ್ಮ ಬಾತ್ ಮಾಡಿದ್ದಾರೆ. ಆ್ಯಂಡ್ ಇದು ಯಾವುದೋ ಫ್ರೂಟ್ ಅಂತೆ, ನನಗೆ ಗೊತ್ತಿಲ್ಲ, ಫಸ್ಟ್ ಟೈಮ್ ತಿಂತಾ ಇರೋದು. ನಮ್ಮ ಅಕ್ಕ ಕೊಟ್ಟಲು, ಸೂಪರ್ ಆಗಿದೆ. ಮಾರ್ನಿಂಗ್ ಯು ಗೈಸ್, ದಿಸ್ ಇಸ್ ಅ ನೆಕ್ಸ್ಟ್ ಡೇ. ಇಗ್ನೋರ್ ಮಿ ದಟ್ ಐ ಆಮ್ ಇನ್ ಮೈ ಸೇಮ್ PJs ಅಥವಾ ಡ್ರೆಸ್ ಅಂತ. ನೆನ್ನೆ ಟ್ರಾವೆಲಿಂಗ್ ಹಾಕೊಂಡಿದ್ದಷ್ಟೇ. ಈಗ ಮತ್ತೆ ಯಾಕೆ ಹಾಕೊಂಡು ರೆಡಿ ಆಗಿದ್ದೀನಿ ಅಂದರೆ, ಐ ಹ್ಯಾವ್ ಅ ಟ್ರಯಲ್ ಟು ಡೂ ಫಾರ್ ಒನ್ ಆಫ್ ಮೈ ಕ್ಲೈಂಟ್. ಫೆಬ್ಬಲ್ಲಿ ದೇ ಹ್ಯಾವ್ ದೇರ್ ಬಿಗ್ ಡೇ ಫಂಕ್ಷನ್. ಸೊ ಅವ್ರಿಗೆ ಟ್ರಯಲ್ ಹೇಳಿದ್ದೀನಿ. ಸೊ ಇವತ್ತು ಅವ್ರು ಟ್ರಯಲ್ ಮುಗಿಸ್ಕೊಂಡು ಐ ಆಮ್ ಗೋಯಿಂಗ್ ಬ್ಯಾಕ್ ಟು ಬ್ಯಾಂಗ್ಳೂರ್. ಸಡನ್ ಆಗಿ ಐ ಗಾಟ್ ಆ್ಯನ್ ಆರ್ಡರ್. ನಾಳೆ ಒಂದು ಮಾಮ್ ಆ್ಯಂಡ್ ಡಾಟರ್ ಡುವೋಗೆ ಐ ವಾಂಟ್ ಟು ಡೂ ಸೆಮಿ ಬ್ರೈಡಲ್ ಆ್ಯಂಡ್ ಸಿಂಪಲ್ ಮೇಕಪ್. ಸೊ ಅದಕ್ಕೆ ಅದು ನಮ್ಮ RR ನಗರದಲ್ಲೇ ಇದ್ದರು. ಸೊ ಅವರು ಸ್ವಲ್ಪ ಹೆಲ್ಡಪ್ ಆಗಿದ್ರು ಅದು ಇದು ವರ್ಕಲ್ಲಿ. ಸಡನ್ನಾಗಿ ಫಂಕ್ಷನ್ ಫಿಕ್ಸ್ ಆಗಿದ್ದರಿಂದ ನನಗೆ ಹಿಂದಿನ ದಿನ ಇವತ್ತು ಕಾಲ್ ಮಾಡಿ ಬುಕ್ಕಿಂಗ್ ಮಾಡಿದ್ರು. ಸೊ ನನಗೆ ಬೇಡ ಅಂತ ಹೇಳೋಕ್ಕಾಗಲಿಲ್ಲ. ವೈ? ಬಿಕಾಸ್ ದೇ ಆರ್ ಮೈ ಸಬ್ಸ್ಕ್ರೈಬರ್ಸ್. ಸೊ ನನ್ನ ಸಬ್ಸ್ಕ್ರೈಬರ್ಸ್ ನಂಗೆ ಕಾಲ್ ಮಾಡಿ ಅಥವಾ ಹಿಂಗೆ ಕೇಳಿದಾಗ ಫಸ್ಟ್ ಇಲ್ಲ ಅಂದ್ಬಿಟ್ಟೆ, ಬಿಕಾಸ್ ಐ ಮೀನ್ ಮಂಡ್ಯ. ಸೊ 1-2 days ಪ್ರಿಯರ್ ಆರು ನೀವು ಬುಕ್ ಮಾಡಬೇಕಿತ್ತು ಅಂತ. ಸೊ ಅವರು ನನ್ನ ಸಬ್ಸ್ಕ್ರೈಬರ್ ಅಂತ ಹೇಳಿದ್ರು. ಇನ್ನೊಂದು ನಮ್ಮ RR ನಗರದಲ್ಲಿರೋದು. ಸೊ ಐ ಕುಡೆಂಟ್ ಸೇ ನೋ ಟು ದೆಮ್. ಸೊ ಹಾಗಾಗಿ ನಾಳೆ ನಾನು ಮಾರ್ನಿಂಗ್ 10 ಅಷ್ಟರಲ್ಲಿ ಅಲ್ಲಿದ್ದು ಅವ್ರನ್ನೆಲ್ಲ ರೆಡಿ ಮಾಡಬೇಕು. ಸೊ ಇವತ್ತು ಈವ್ನಿಂಗೇ ಐ ಆಮ್ ಗೋನಾ ಲೀವ್. ಮತ್ತು ನಾಳೆ ಫುಲ್ ಆರಾಮಾಗಿ ಇದ್ಬಿಟ್ಟು ಚಿಲ್ಲಾಗಿ ಹೋಗೋದು ಅಂತ ಅಂದ್ಕೊಂಡೆ. ಎಷ್ಟೊಂದು ದಿನ ಆದಮೇಲೆ ಮಂಡ್ಯಕ್ಕೆ ಬಂದಿದ್ದಲ್ಲ ಹಾಗಾಗಿ. ಬಟ್ ನೋ, ಟುಮಾರೋ ಐ ಹ್ಯಾವ್ ವರ್ಕ್. ಸೊ ಐ ಆಮ್ ಲೀವಿಂಗ್
ಪ್ರೀತಮ್ ವಿಲ್ ಬಿ ಹಿಯರ್. ಐ ಗೋ ಬೈ ಅಲೋನ್ ಮೈಸೆಲ್ಫ್. ಈಗ ಒಂದು ಹೇಳ್ದಂಗೆ ಟ್ರಯಲ್ ಮತ್ತು ಒಂದು ಮೀಟಿಂಗ್ ಮುಗಿಸಿ ಸ್ವಲ್ಪ ಊಟ ಮಾಡಿ ಆಮೇಲೆ ಇಮಿಡಿಯೇಟ್ ಐ ಲೀವ್. ಐ ಸೇ ಬಾಯ್ ಟು ಶರದಿ ಆ್ಯಂಡ್ ಎವ್ರಿ ಒನ್ ಆ್ಯಂಡ್ ಐ ಲೀವ್ ಬಿಕಾಸ್ ನೆಕ್ಸ್ಟ್ ವೀಕು ಬರೋಕ್ಕಾಗಲ್ಲ. ನೆಕ್ಸ್ಟ್ ವೀಕ್ ಅಗೇನ್ ಐ ಹ್ಯಾವ್ ಅ ಆರ್ಡರ್ ಇಸ್ ಗೃಹ ಪ್ರವೇಶದ್ದು ವಿಚ್ ಈಸ್ ಇನ್ ಬ್ಯಾಂಗ್ಳೂರ್ ಇಟ್ ಸೆಲ್ಫ್. ಸೊ ನೆಕ್ಸ್ಟ್ ನಾನು ಇಲ್ಲಿ ಬರೋಕ್ಕಾಗದೆ ಮೇ ಬಿ ಫೆಬ್ಬಲ್ಲಿ ಒಂದು ಸ್ವಲ್ಪ ಬ್ರೈಡ್ಸ್ ಇದ್ದಾರೆ ಮಳವಳ್ಳಿ ಅಲ್ಲಿ ಇಲ್ಲಿ ಎಲ್ಲ ಸ್ವಲ್ಪ ಎಲ್ಲ ಬುಕ್ಕಿಂಗ್ಸ್ ಆಗ್ತಿದೆ. ಸೊ ನೋಡೋಣ ಒನ್ಸ್ ಫ್ರೀ ಮಾಡಿಕೊಂಡು ಬಂದು ಒಂದು ವಾರ ಇರಬೇಕು. ಬೆಳಗ್ಗೆ ತಾನೇ ರೊಟ್ಟಿ ಮತ್ತು ಎಗ್ ಬುರ್ಜಿ ಎದ್ದ ತಕ್ಷಣ 11 ಗಂಟೆಗೆ ತಿಂದೆ. ಈಗ ಆರ್ಡರ್ ಬಂತು, ಏನೂ ಮಾಡೋಕ್ಕಾಗಲ್ಲ. ಐ ಆಮ್ ಗೋಯಿಂಗ್ ನೌ. ಕಮ್ ಲೆಟ್ಸ್ ಗೋ. ದಿಸ್ ಈಸ್ ಹೌ ಮೈ ಮೇಕಪ್ ಸೂಟ್ ಕೇಸ್ ಲುಕ್ಸ್. ಈಗಂತೂ ಇದು ನನ್ನ ಜೊತೆ ಎಲ್ಲ ಕಡೆ ಇರುತ್ತೆ. ಐ ವಾಂಟ್ ಟು ಕ್ಯಾರಿ ದಿಸ್ ಎವ್ರಿವೇರ್. Good morning you guys, it's been 9:30 ivaga and I'm already super duper fresh and ready and I'm in Bangalore in my home. Nodadre gottagtirutte. I'm ready for my work. I'm excited because mother and daughter combo alla idu like duo na nanu ready ಮಾಡ್ತಾ ಇರೋದು. ನನಗಂತೂ ನನ್ನ ಸಿಸ್ಟರ್ ಶರದಿನೇ ನೆನಪಾಗ್ತಿದ್ದಾರೆ. ಹಾಗಾಗಿ ಐಮ್ ಲೈಕ್ ನನ್ನ ಸಿಸ್ಟರ್ ಶರದಿನೇ ರೆಡಿ ಮಾಡ್ದಂಗೆ ಅಂತ. ನನ್ನ ಥ್ರೋಟ್ ನನ್ನ ವಾಯ್ಸ್ ಸ್ವಲ್ಪ ಹೋಗಿದೆ, ಸೊ ಬೇರ್ ವಿತ್ ಮೀ. ಲೆಟ್ಸ್ ಗೋ ಟು ವರ್ಕ್. ದಿಸ್ ಈಸ್ ಹೌ ಮೈ ವೀಕೆಂಡ್ಸ್ ಆರ್ ಗೋಯಿಂಗ್. ಲಾಸ್ಟ್ ವೀಕೆಂಡು ಅಷ್ಟೇ ಟ್ರಯಲ್ ಅದು ಇದು ಅಂತ ಆಯಿತು. ಈ ವೀಕೆಂಡ್ ಏನೂ ಇಲ್ಲ. ಲೆಟ್ಸ್ ಗೋ ಟು ಮಂಡ್ಯ ಅಂತ ಹೋದರೆ ಸಡನ್ನಾಗಿ ಬುಕ್ಕಿಂಗ್ ಬಂತು. ಹೇಳ್ದಂಗೆ ನನ್ನ ಸಬ್ಸ್ಕ್ರೈಬರ್ಸ್ ನನಗೆ ಕಾಲ್ ಮಾಡಿದಾಗ ಐ ಕಾಂಟ್ ಸೇ ನೋ ಟು ದೆಮ್ ಬಿಕಾಸ್ ಎಷ್ಟು ಬಿಲೀವ್ ಮಾಡಿರ್ತಾರೆ ನನಗೆ ಏನೇನು ಬುಕ್ಕಿಂಗ್ಸ್ ಆಗ್ತಿದೆ. ದೇ ಆಲ್ ಆರ್ ಮೈ ಸಬ್ಸ್ಕ್ರೈಬರ್ಸ್. ಸ್ವಲ್ಪ ದೂರ ಇದ್ರೂ ಕೂಡ ಓಕೆ ಬರ್ತೀನಿ ಮಾಡ್ಕೊಡ್ತೀನಿ ಅಂತ. ವೈ? ಬಿಕಾಸ್ ದೇ ಆರ್ ಟ್ರಸ್ಟಿಂಗ್ ಮೀ ಆ್ಯಂಡ್ ಬುಕ್ಕಿಂಗ್ ಮೀ ಅಂದಾಗ ಐ ವಾಂಟ್ ಟು ಗಿವ್ ಮೋರ್. ಆ ಥರ ಆಲ್ ಲವ್ ಟು ಯು ಗೈಸ್. ಲೆಟ್ಸ್ ಗೋ ನಾ ಬಿಕಾಸ್ ಐ ವಾಂಟ್ ಟು ಬಿ ಇನ್ ಟೈಮ್. ದಟ್ ಈಸ್ ಅ ಒನ್ ಥಿಂಗ್ ನಾನು ಅಂದ್ಕೊಂಡಿರೋದು. ಇವನ್ ದೋ ಏನೇನೋ ಸರ್ಕಮ್ಸ್ಟೆನ್ಸಿಂದ ಬ್ರೈಡ್ ಅಥವಾ ನನಗೆ ಬುಕ್ಕಿಂಗ್ ಮಾಡಿರೋರು ಸ್ವಲ್ಪ ಲೇಟಾಗಿ ಬರ್ಬೋದು ಮನೆ ಫಂಕ್ಷನ್ ಅದು ಇದು ಅಂತ, ಬಟ್ ನಾನು ಇನ್ ಟೈಮಲ್ಲಿ ಹೋಗಿ ಒಂದು ಸೆಟಪ್ ಮಾಡಿ ನಾನು ರೆಡಿ ಇರಬೇಕು ಅನ್ನೋದು ನನ್ನ ಪಾಲಿಸಿ. ಸೊ ಹಂಗಾಗಿ ಐ ವಾಂಟ್ ಟು ಬಿ ಇನ್ ಟೈಮ್. ಸೊ 10ಗೆ ಅವ್ರಿಗೆ ಹೇಳಿದ್ದೆ, ನನ್ನ ಮನೆ ಹತ್ರನೇ 10 ಮಿನಿಟ್ಸ್ ಸಾಕು ಹೋಗೋಕ್ಕೆ, ಬಟ್ 9:30ಗೆ ಹೊರಡ್ತಾ ಇದ್ದೀನಿ. ಓ ಮೈ ಗಾಡ್, ವಾಟ್ ಅ ಸರ್ಕಸ್ ಗೊತ್ತಾ ಕ್ಯಾರಿಯಿಂಗ್ ಆಲ್ ದೀಸ್. ಇಷ್ಟೊಂದು ಸ್ಟ್ರೆಂತ್ ಇದೆ ಅಂತ ನನಗೂ ಈಗಲೇ ಗೊತ್ತಾಗ್ತಿರೋದು, ನನಗೆ ಇಷ್ಟೊಂದು ಸ್ಟ್ರೆಂತ್ ಇದೆಯಾ ಅಂತ. I am back in the home. ಬಂದು ಐ ವಾಸ್ ಬ್ಯುಸಿ ಇನ್ ಸಮ್ ಕಾಲ್ ಬುಕ್ಕಿಂಗ್ಸ್ ಬಿಕಾಸ್ ನಾನು ವರ್ಕ್ ಮಾಡಬೇಕಾದ್ರೆ ಕೆಲವೊಬ್ರು ಕಾಲ್ ಮಾಡಿದರು. ಸೊ ಅದಕ್ಕೆ ಅವ್ರಿಗೆಲ್ಲ ಕಾಲ್ ಬ್ಯಾಕ್ ಮಾಡಿ ಫಾಲೋ ಅಪ್ ಮಾಡ್ತಾ ಇದ್ದೆ. ಆ್ಯಂಡ್ ಟುಡೇಸ್ ಎಕ್ಸ್ಪೀರಿಯನ್ಸ್ ವಾಸ್ ಸೋ ಗುಡ್. ಸೊ ಹಾಫ್ ಸ್ಯಾರಿ ಫಂಕ್ಷನ್ ಥರ ಅಲ್ಲ. ಸೊ ನೋಡಿದ್ರೆ ಅನಿಸುತ್ತೆ ತುಂಬ ಕ್ಯಾಪ್ಚರ್ ಎಲ್ಲ ತುಂಬ ಎಲ್ಲ ಮಾಡೋಕ್ಕಾಗ ಮೂಮೆಂಟಲ್ಲಿ ನಾನು ಬ್ಯುಸಿಯಾಗಿ ವರ್ಕ್ ಮಾಡ್ತಾ ಇರ್ತೀನಿ. ಯಾವ್ಯಾವ ಮೂಮೆಂಟ್ಸ್ ಇದೆ ಅದನ್ನು ಕ್ಲಿಪ್ಪಿಂಗ್ಸ್ ಇದ್ದರೆ ಹಾಕ್ತೀನಿ. ಒನ್ ಆಫ್ ಮೈ ಫ್ರೆಂಡ್ ಇವತ್ತು ನನ್ನ ಜೊತೆ ಬಂದಿದ್ದಕ್ಕೆ ಶಿ ಟುಕ್ ಸಮ್ ಕ್ಲಿಪ್ಸ್ ಅದೆಲ್ಲ. ಸೊ ಹಂಗಾಗಿ ಅದು ಇದ್ದಿದ್ರೆ ಹಾಕಿರ್ತೀನಿ. ಇಟ್ ವಾಸ್ ನೈಸ್, ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್. ಆ್ಯಂಡ್ ಅದೇ ಮದರ್ಗೆ ಮಾಡಬೇಕಾದ್ರೆ ಲಾಸ್ಟ್ ಅಲ್ವಾ, ಸೊ ಸ್ವಲ್ಪ ಹರಿ ಬರೀಲಿ ಆ ಕ್ಲಿಪ್ಪಿಂಗ್ಸೇ ಇಲ್ಲ ಅನ್ಸುತ್ತೆ ಅವ್ರು ಹೆಂಗೆ ಕಾಣ್ತಿದ್ದಾರೆ ಏನು ಅಂತ. ಬಟ್ ಬೋತ್ ದ ಲುಕ್ ಕೇಮ್ ಔಟ್ ಸೋ ಗುಡ್. ಆಲ್ ಪುಟ್ ಟುಗೆದರ್ ಅನ್ನೋ ಥರ. ಐ ಆಮ್ ಸೋ ಮಚ್ ಹ್ಯಾಪಿ. ಲೈಕ್ ಲಿಟ್ರಲಿ ಇವಾಗ ನಾನು ಹೋದಾಗ 9:30 ನನ್ನ ಮನೆಗೆ ಬಂದಾಗ 2:30. 1 ನಿಮಿಷಕ್ಕೂ ನಾನು ಕುತ್ಕೊಂಡಿಲ್ಲ. ಸ್ಟ್ರಗಲ್ ಇಲ್ಲ ಅಂತ ಅಲ್ಲ, ಮೇ ಬಿ ಇವಾಗ ನೋಡಿ ಎಷ್ಟು ಬೇಗ ನಿಮ್ಗೆ ಕಾಣಿಸ್ಬೋದು ವೀಡಿಯೋದಲ್ಲಿ ಹಂಗೆ ಹೋಗಿ ಆರಾಮಾಗಿ ಮಾಡಿಬಿಟ್ಟು ಬಂದರು ಅಂತ. ಇಟ್ಸ್ ನಾಟ್ ಈಸಿ. ಡೂಯಿಂಗ್ ಮೇಕಪ್ ಇಸ್ ನಾಟ್ ಈಸಿ. ಕ್ಲೈಂಟ್ ರಿಕ್ವೆಸ್ಟ್ ಅಥವಾ ಅವ್ರದ್ದು ಹೆಂಗಿರುತ್ತೆ, ಕೆಲವೊಂದು ಬಿಹೈಂಡ್ ಥಿಂಗ್ ಅವ್ರಿಗೆ ಗೊತ್ತಿರಲ್ಲ ಇದು ಹಿಂಗೆ ಹಾಕ್ಬೇಕಂತ. ಬಟ್ ಇಲ್ಲ ನಮ್ಗೆ ಈ ಥರನೇ ಹಾಕಿ ಅಂತಾರೆ. ಈ ಕ್ಲೈಂಟ್ಸ್ ಹಂಗೆ ಇರಲಿಲ್ಲ. ಬಟ್ ಯೂಶ್ವಲಿ ನಾನು ಹೇಳ್ತಾ ಇರೋದು ಆ್ಯಸ್ ಅ ವೀವರ್ಸ್ ಅಥವಾ ನಾವು ನೋಡ್ಬೇಕಾದ್ರೆ ಈಸಿ ಅನ್ಸ್ಬೋದು. ಇಟ್ಸ್ ನಾಟ್ ಈಸಿ. ನಾನು ಅದನ್ನು ಹೇಳಕ್ಕೆ ಬರ್ತಿದ್ದೀನಿ. ಬಟ್ ಐ ಆಮ್ ಲಿವಿಂಗ್ ಮೈ ಡ್ರೀಮ್ ಲೈಫ್. ನಾನು ಇದನ್ನು ಎಷ್ಟು ದಿನದಿಂದ ಡ್ರೀಮ್ ಮಾಡಿದ್ದೀನಿ ಗೊತ್ತಾ. ನನಗೆ ಗೊತ್ತು ದಿಸ್ ಲೈಫ್ ಈಸ್ ನಾಟ್ ಈಸಿ. ಈಗ ನಾನು ಅದಕ್ಕೆ ಹೇಳಿದ್ದು ಬೆಳಿಗ್ಗೆ 9:00 ನಾನು ನಿಂತ್ಕೊಂಡವಳು 2:30 ತನಕ ನಿಂತಿದ್ದೀನಿ. ಅದು 2 ಮಕ್ಕಳಿಗೆ ಬೆಂಡಾಗಿ ಅವ್ರಿಗೆ ಮೇಕಪ್ ಮಾಡಿ ಅವ್ರ ಅಮ್ಮಂಗೆ ಮಾಡಿ ಆಲ್ ದ್ಯಾಟ್. ಸೊ ಐ ಆಮ್ ನಾಟ್ ಕಂಪ್ಲೈನಿಂಗ್ ಅಬೌಟ್ ಇಟ್.
ಬಿಕಾಸ್ ಇಟ್ಸ್ ಮೈ ಚಾಯ್ಸ್, ಇದು ನನ್ನ ಚಾಯ್ಸ್, ಇದು ಸೊ ನನ್ನ ಪ್ಯಾಷನ್ ಇದು. ಸೊ ಈ ಪ್ಯಾಷನ್ನ ನಾನು ಫಾಲೋ ಮಾಡಬೇಕಂತ ಎಷ್ಟು ವರ್ಷದ್ದು ಡ್ರೀಮ್ ಅಂತ ನನಗೆ ರಿಮೆಂಬರ್ ಮಾಡೋಕ್ಕಾಗಲ್ಲ. ತುಂಬ ವರ್ಷದ ಡ್ರೀಮ್ ನನಗೆ. ಆ್ಯಂಡ್ ಟುಡೇ ಐ ಆಮ್ ಲಿವಿಂಗ್ ದಿಸ್ ಡ್ರೀಮ್. ಐ ಆಮ್ ಸೋ ಮಚ್ ಹ್ಯಾಪಿ ಆ್ಯಕ್ಚುಲಿ. ತುಂಬ ಓವರ್ ಥಿಂಕ್ ಇಲ್ಲ ನಾನು, ಆರ್ಡರ್ಸ್ ಬರುತ್ತೋ ಬಿಡುತ್ತೋ ಅದೆಲ್ಲ ನನಗಿಲ್ಲ. ಬಟ್ ನನ್ನ ಜೆನ್ಯೂನ್ ಸಬ್ಸ್ಕ್ರೈಬರ್ಸ್ ನನಗೋಸ್ಕರ ಕಾಲ್ ಮಾಡಿ ನಾನೇ ಬೇಕು ಅಂತ ನಂಬಿ ದೇ ಆರ್ ಬುಕ್ಕಿಂಗ್ ಮೀ, ಗೊತ್ತಾ? ಬಿಕಾಸ್ ಯಾಕೆಂದರೆ ನಾನು ನೆಕ್ಸ್ಟ್ ಐ ಆಮ್ ಟ್ರಾವೆಲಿಂಗ್ ಟು ಕುಣಿಗಲ್, ಐ ಆಮ್ ಟ್ರಾವೆಲಿಂಗ್ ಟು ಮಳವಳ್ಳಿ, ಸೊ ನಮ್ಮ ಮಂಡ್ಯ. ಸೊ ಈ ಬುಕ್ಕಿಂಗ್ಸ್ ಎಲ್ಲ ಬಂದಾಗ ತುಂಬಾ ಖುಷಿ ಆಗ್ತಿದೆ ನನಗೆ. ಬಿಕಾಸ್ ದೇ ಆರ್ ಟ್ರಸ್ಟಿಂಗ್ ಮೀ, ಒಂಥರ ಬ್ಲೈಂಡ್ ಟ್ರಸ್ಟ್ ಅನ್ನೋ ಥರ. ಸೊ ನನ್ನ ಸಬ್ಸ್ಕ್ರೈಬರ್ಸ್ಗೆ ನಾನು ನೋ ಅಂತ ಹೇಳೋಕ್ಕಾಗಲ್ಲ. ಇವ್ರಿಗೂ ನಾನು ಅದಕ್ಕೋಸ್ಕರನೇ ನಾನು ಬಂದಿದ್ದು ಟ್ರಾವೆಲ್ ಮಾಡಿಕೊಂಡು ಬ್ಯಾಕ್. ಸೊ ಹೋಗಿ ನಾನು ಇವ್ರಿಗೆ ಮೇಕಪ್ ಮಾಡೋದ್ನಲ್ಲ, ಇವರು ಕೂಡ ನನ್ನ ಸಬ್ಸ್ಕ್ರೈಬರ್ಸು. ಜಮ್ ಆಫ್ ಅ ಪರ್ಸನ್ಸ್ ಅಂತ ಹೇಳ್ಬೋದು. ನನಗೆಲ್ಲ ಸಿಕ್ಕಿರೋರೆಲ್ಲ ಜೆನ್ಯೂನೇ. ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಲವ್. ಯೋರ್ ಗರ್ಲ್ ಹ್ಯಾವ್ ನೆವರ್ ಡ್ರೀಮ್ಡ್ ಈ ಥರ ಎಲ್ಲ ನನಗೆ ಪ್ರೀತಿ ಸಿಗುತ್ತೆ ಅಂತ. ಸೊ ಐ ಆಮ್ ಆಲ್ವೇಸ್ ಗ್ರೇಟ್ಫುಲ್. ಈಗ ಸ್ವಲ್ಪ ಎಮೋಷ್ನಲ್ ಆಗಿರ್ಬೋದು ನಾನು, ಬಟ್ ಐ ಆಮ್ ಹ್ಯಾಪಿ. ಯಾಕಂದರೆ ಐ ಆಮ್ ಫಾಲೋಯಿಂಗ್ ಮೈ ಡ್ರೀಮ್ಸ್, ಮೈ ಪ್ಯಾಷನ್. Thank you for my clients, my subscribers. Like my heart is full. I'm living my dream life. Nimge I don't know how to say this. So one day shade of none shades of concealers ಮತ್ತೆ none shade of ಫೌಂಡೇಶನ್ಸ್ ಅಷ್ಟೇ ಇರ್ತಿತ್ತು. ಅದನ್ನೇ ನಮ್ಮ ಅಕ್ಕಂಗೆ ಮಾಡಿದ್ದೀನಿ, ಅದರಲ್ಲೇ ಶರದಿಗೆ ಮಾಡ್ತಾ ಇದ್ದೆ. ದೇ ಆರ್ ಓನ್ಲಿ ಮೈ ಕ್ಲೈಂಟ್ಸ್ ಅನ್ನೋ ಥರ. ಮೇ ಬಿ ಅದೆಲ್ಲ ಟೈಮ್ ಅನಿಸುತ್ತೆ, ಗಾಡ್ಸ್ ಗ್ರೇಸ್ ಟೈಮ್ ಅಷ್ಟೇ. 2025ಇಂದಾನೇ ನಾನು ಪ್ರೊಫೆಷ್ನಲ್ ಮೇಕಪ್ ಆರ್ಟಿಸ್ಟ್ ಸ್ಟಾರ್ಟ್ ಮಾಡಬೇಕಂತ ಇತ್ತು ಅನ್ಸುತ್ತೆ. ಅದಕ್ಕೆ ಸಾಕು, ತುಂಬ ಎಮೋಷ್ನಲ್ ಎಲ್ಲ ಬೇಡ. ಯೋರ್ ಗರ್ಲ್ ಈಸ್ ನಾಟ್ ಲೈಕ್ ಕ್ರೈ ಬೇಬಿ ಆ್ಯಂಡ್ ಆಲ್ ದಟ್. ನನಗೆ ಗೊತ್ತು ನನ್ನ ಸಬ್ಸ್ಕ್ರೈಬರ್ಸ್ಗೂ ಅದೆಲ್ಲ ಇಷ್ಟ ಆಗಲ್ಲ ಅಂತ. ಯಾವಾಗಲೂ ಪಾಸಿಟಿವ್ ಆಗಿ ಪಟ ಅಂತ ಮಾತಾಡೋದು ಇದೇ ಇಷ್ಟ ನಿಮಗೆ ಅಂತ ಗೊತ್ತು. ನಾನು ಇರೋದು ಹಿಂಗೇನೆ. ಆ್ಯಂಡ್ ಇನ್ನೊಂದು ಏನಂದರೆ, ಈಗ ಪ್ರೀತಮ್ ಬರ್ತಾನೆ, ವಿತಿನ್ 1 hour ಬರ್ತಾನೆ. ವೆಯ್ಟ್ ಮಾಡ್ತಿದ್ದೀನಿ. ಇನ್ನೇನು ಒಂದು half an hour ಅಲ್ಲ, ಅವನು ಬಂದರೆ ಐ ವಿಲ್ ಹ್ಯಾವ್ ಫುಡ್. The next day. Hi everyone, good evening. This is the next day and I'm here to end this vlog. ಈ ವ್ಲಾಗ್ ಎಂಡ್ ಮಾಡೋದೇ ಮರ್ತ್ಬಿಟ್ಟಿದ್ದೀನಿ ನಾನು. ಆ್ಯಂಡ್ ಐ ಆಮ್ ರೆಡಿ. ಈಗ ನಾನು ಪ್ರೀತಮ್ RR ನಗರದಲ್ಲಿ ಒಂದು ರೌಂಡ್ ಹೋಗಬೇಕು. ವಿ ವಾಂಟ್ ಟು ಗಿವ್ ಹಿಸ್ ಶರ್ಟ್ಸ್ ಫಾರ್ ಐರನ್. ಆ್ಯಂಡ್ ನಾನು ಸ್ವಲ್ಪ ಮೇಕಪ್ ಬಯೋಗ್ರಫಿಲಿ ಏನೋ ತೊಗೋಬೇಕು. ಆ್ಯಂಡ್ ಹಾಗೆ ನಾಡಿದ್ದು ಒಂದು ಕ್ಲೈಂಟ್ದು ಮೀಟಿಂಗ್ ಇದೆ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಸ್ಯಾಟರ್ಡೆ ಕೂಡ ಒಂದು ಅಪಾಯಿಂಟ್ಮೆಂಟ್ ಇದೆ, ಬುಕ್ಕಿಂಗ್ ಇದೆ. ಸೊ ಆಲ್ ದ್ಯಾಟ್. ಆ್ಯಂಡ್ ಇನ್ನೊಂದು, ನನ್ನ ವಿಡಿಯೋ ಸ್ಟಾರ್ಟಿಂಗಲ್ಲಿ ಲೈಕ್ ಲಾಸ್ಟ್ ವೆಡ್ನೆಸ್ಡೇ ಅನಿಸುತ್ತೆ, ನಾನು ಎಲ್ಲಿಗೆ ಹೋದೆ, ಮಾಲ್ವಿಕಾ ಸಟ್ಲಾನಿದು ಮೀಟ್ ಆ್ಯಂಡ್ ಗ್ರೀಟ್ಗೆ ಹೋದೆ. ಅದೊಂದು ಪ್ರಾಡಕ್ಟ್ ಲಾಂಚ್ ಥರ ಅದಕ್ಕೆಲ್ಲ ಹೋಗಿದ್ದೆ ಅಲ್ಲ. ಸೊ ಅದು ಎಕ್ಸ್ಪೀರಿಯನ್ಸ್ ಎಲ್ಲ ಹೆಂಗೆ ಏನು ಅಂತ ಬಂದು ನಿಮ್ಮ ಮುಂದೆ ಹೇಳ್ತೀನಿ ಅಂದೆ. ನೆಕ್ಸ್ಟ್ ನಾನು ಮರ್ತುಬಿಟ್ಟೆ, ಮಂಡ್ಯಾಗೆ ಹೋದ್ವಿ, ಆಲ್ ದ್ಯಾಟ್. ಸೊ ಯಾ, ದ ಬಸ್ ಈಸ್ ರಿಯಲ್ ಯು ಗೈಸ್. ಬಿಕಾಸ್ ಎಷ್ಟು ಜನ ಕ್ರೇಜಿ ಆಗಿದ್ರು ಅಂದರೆ ಅವರು ಕೂಡ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅನಿಸುತ್ತೆ ಅಷ್ಟು ಗರ್ಲ್ಸ್ ಬಂದು ಸೇರ್ತಾರೆ ಅಂತ. ನಾನು ನೋಡಿದಾಗ ನಾನೇ ಎಲ್ಲೋ ಬೇಗ ಹೋಗಿದ್ದೀನಿ ಅಂತ ಅಂದ್ಕೊಂಡ್ರೆ ದೇರ್ ವಾಸ್ ಅ ಲಾಂಗ್ ಕ್ಯೂ. ಬಟ್ 100 ಒಳಗಡೆ ಇದ್ದೆ ನಾನು. ಸೊ ಹಾಗಾಗಿ ನನಗೆ ಸೀಟಿಂಗ್ ಅದೆಲ್ಲ ಚೆನ್ನಾಗಿ ಸಿಕ್ತು. ಸೊ 100 ಮೇಲೆ ಇರೋರ್ಗೂ ಒಂದು 10 ಮೆಂಬರ್ಸ್ಗೆ ಎಕ್ಸ್ಟ್ರಾ ಸೀಟಿಂಗ್ ಎಲ್ಲ ವ್ಯವಸ್ಥೆ ಮಾಡಿದ್ರು. ಅದು ಬಿಟ್ಟರೆ ಬೇರೆಯವ್ರನ್ನ ಅಲೋನೇ ಮಾಡಲಿಲ್ಲ. ಎವ್ರಿ ಒನ್ ವರ್ ಲೈಕ್ ಮಾಲ್ಸ್ ಅಂತ. ಆ್ಯಂಡ್ ಅವರು ಅಷ್ಟೇ, ಕ್ಯಾಮ್ರಾ ಮುಂದೆ ಹೆಂಗೆ ಕಾಣ್ತಾರೆ ಸೇಮ್ ಹಾಗೆ ಇದ್ದಾರೆ. ದ ವೈಬ್ ಆಗಿರ್ಬೋದು, ಲುಕ್ಸ್ ಆಗಿರ್ಬೋದು. ಓ ಮೈ ಗಾಡ್, ಶಿ ಸೋ ಟಾಲ್, ಶಿ ಲುಕ್ಸ್ ಸೋ ಗುಡ್. ಲೈಕ್ ಒಂದು ಮದರ್ ಥರ ಅನ್ಸೋದೇ ಇಲ್ಲ. ಶಿ ಲುಕ್ಸ್ ಸೋ ಯಂಗ್ ಆ್ಯಂಡ್ ಹರ್ ಮೇಕಪ್ ಇಸ್ ಫ್ಲಾಲೆಸ್. ಹರ್ ಪರ್ಫ್ಯೂಮ್ ಆಗಿರ್ಬೋದು, ಅಂದರೆ ಶಿ ಸ್ಮೆಲ್ ಸೋ ಗುಡ್ ಆ ಥರ. ಸೊ ವೆರೋನಿಕಾನು ನೋಡಿದ್ವಿ, ಅವ್ರನ್ನೂ ನೋಡಿದ್ವಿ. ಐ ಹಗ್ಡರ್ ಯು ಗೈಸ್, ಐ ಸೆಡ್ ಹಾಯ್ ಆ್ಯಂಡ್ ಆಲ್ ದಟ್. ಒಳಗಡೆ ಕ್ಯಾಮ್ರಾ ಅಲೋ ಇಲ್ಲದೆ ಇರೋದ್ರಿಂದ ಅದೆಲ್ಲ ಇನ್ನೂ ನಾವು ಮಾಡೋಕ್ಕಾಗಲಿಲ್ಲ. ಆ್ಯಂಡ್ ಪ್ರಾಡಕ್ಟ್ ಬಂದುಬಿಟ್ಟು ಬ್ಲಷ್ ವಿತ್ ಹೈಲೈಟರ್, ಟಿಂಟೆಡ್ ಲಿಕ್ವಿಡ್ ಹೈಲೈಟರ್ ಥರ, ಬ್ಲಷ್ ಕಮ್ ಹೈಲೈಟರ್ ಇರುತ್ತಲ್ಲ ಆ ಥರ. ಸೊ ನನಗೇನೋ ಪ್ರಾಡಕ್ಟ್ ವಾಸ್ ಲೈಕ್ ವಾವ್ ಅಂತ ಏನು ಅನಿಸ್ಲಿಲ್ಲ. ಎರಡು ಶೇಡ್ಸು, 4 to 5 ಶೇಡ್ಸ್ ಏನೋ ಲಾಂಚ್ ಆಗುತ್ತೆ ಅಂತ ನಮಗೆಲ್ರಿಗೂ ಸ್ವಾಚಸ್ಗೂ ಎಲ್ಲ ಕೊಟ್ಟರು, ಆಲ್ ದ್ಯಾಟ್. ಆ್ಯಂಡ್ ಒಪಿನಿಯನ್, ಹಾನೆಸ್ಟ್ ಒಪಿನಿಯನ್ ಕೂಡ ಕೇಳಿದ್ರು. ಎಲ್ಲರೂ ಅಷ್ಟೇ ಮಿಕ್ಸ್ಡ್ ಒಪಿನಿಯನ್ ಹೇಳಿದ್ವಿ. 1-2 ಶೇಡ್ ನನಗೇನು ಓಕೆ ಅಂತ ಅನಿಸ್ಲಿಲ್ಲ. ಅದು ಮಿಕ್ಕಿದ್ರೆ 2 ಶೇಡ್ ವಾಸ್ ನೈಸ್. ಆ್ಯಂಡ್ ನನಗನ್ಸುತ್ತೆ ಈ ಪ್ರಾಡಕ್ಟ್ ಮೇ ಬಿ ನಾಯ್ಕಾದವ್ರು ಲಾಂಚ್ ಮಾಡ್ತಿದ್ದಾರೆ ಅಂತ. ಸೊ ಯಾವ ಬ್ರ್ಯಾಂಡ್ ಅಂತ ರಿವ್ಯೂ ಮಾಡಲಿಲ್ಲ. ಫಸ್ಟು ಸೆಟಪ್ ನೋಡಿದ ತಕ್ಷಣ ಗೋಲ್ಡನ್ ಆರ್ ಗ್ಲೋ ವಿತ್ ಮಾಳ್ವಿಕಾ ಅಂತ ಇತ್ತು. ಸೊ ನನಗೆ ಗೋಲ್ಡನ್ ಆರ್ ಗ್ಲೋ ಮತ್ತು ಅದೇನೋ ನೋಡಿದ ತಕ್ಷಣ ಬೆನಿಫಿಟ್ ಅಂತ ಅನಿಸ್ತು. ಆಮೇಲೆ ನೋ, ಬೆನಿಫಿಟ್ ಅಲ್ಲ ಅಂದ್ಕೊಂಡೆ. ಆಮೇಲೆ ಇನ್ಯಾವುದು ನನಗೆ ಗೆಸ್ಸಸ್ಸೇ ಬರಲಿಲ್ಲ ಬ್ರ್ಯಾಂಡ್. ಐ ಥಾಟ್ ಇಟ್ಸ್ ನಾಯ್ಕಾ ಬ್ರ್ಯಾಂಡೇ ಅನ್ಕೊತೀನಿ. ನಾಯ್ಕಾದವರೇ ಮೇ ಬಿ ದೇ ಆರ್ ಲಾಂಚಿಂಗ್ ದಿಸ್ ನ್ಯೂ ಪ್ರಾಡಕ್ಟ್ಸ್. ಸೊ ನಾನು ಗೆಸ್ಸಿಂಗ್ ಅದು ಫೆಬ್ಬಲ್ಲಿ ಪ್ರಾಡಕ್ಟ್ ಲಾಂಚ್ ಆಗುತ್ತೆ, ಗೊತ್ತಾಗುತ್ತೆ. ದ ಎಕ್ಸ್ಪೀರಿಯನ್ಸ್ ವಾಸ್ ಗ್ರೇಟ್ ಆ್ಯಂಡ್ ದಟ್ ಕ್ರೇಜಿನೆಸ್ ಇದೆಯಲ್ಲ ಅಬೌಟ್ ಮಾಲ್ವಿಕಾ ಸಟ್ಲಾನಿ ಇಸ್ ಸೋ ರಿಯಲ್ ಆ್ಯಂಡ್ ಇಟ್ ವಾಸ್ ನೈಸ್. ನಾನು
ನಾನಂತೂ ಒಂಥರ ಡ್ರೀಮಿ ವರ್ಲ್ಡಲ್ಲಿ ಇರೋ ಥರ ಇತ್ತು. ಆ್ಯಂಡ್ ನಮಗೆ ಸ್ಟಾರ್ಟರ್ಸು ಜ್ಯೂಸು ಎಲ್ಲಾನು ಕೊಟ್ಟರು. ಇಟ್ ವಾಸ್ ನೈಸ್. ಕಂಪ್ಲೀಟ್ ಸೋಷಿಯಲ್ಸ್ನೇ ಬುಕ್ ಮಾಡ್ಕೊಂಡಿದ್ರು ಅವರು. ಇಟ್ ವಾಸ್ ಲೈಕ್ ಮೈ ಫಸ್ಟ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಐ ಲವ್ಡ್ ಇಟ್. ಒಂಥರ ಡ್ರೀಮಿ ಅನಿಸ್ತಿತ್ತು. ನಾವು ಕೂಡ ಅವ್ರ ಪ್ಲೇಸಲ್ಲಿ ಇರಬೇಕು, ಈ ಥರ ಒಂದು ಫ್ಯಾನ್ ಬೇಸ್ ಕ್ರಿಯೇಟ್ ಮಾಡಬೇಕು ಅನ್ನೋ ಥರ ಎಲ್ಲ. ಸೀರಿಯಸ್ ಆಗಿ ಇಟ್ ವಾಸ್ ಅನ್ ಇನ್ಸ್ಪಿರೇಷನ್ ಆ್ಯಂಡ್ ಐ ಲವ್ಡ್ ಇಟ್. Yeah, I'm gonna end this video here itself. If you like this video, please give a big thumbs up, like the video, share the video and subscribe to my channel. Until we meet next time, love you guys, miss you, take care. Bye.